ಸೆಪ್ಟೆಂಬರ್‌ನಲ್ಲಿ ದರ್ಶನ್‌ಗೆ ಬೇಲ್. ಕನ್ಫರ್ಮ್ ಆಯ್ತು ದರ್ಶನ್‌ಗೆ ಬೇಲ್. ಸೊ ಈಗ ಹೊರಬಿತ್ತು ಅಸಲಿ ಸತ್ಯ. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು ದರ್ಶನ್ ಅಭಿಮಾನಿಗಳಿಗೆ. ಸೊ ಇತ್ತೀಚೆಗೆ ದರ್ಶನ್ ರವರ ಕೇಸ್‌ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಟ್ವಿಸ್ಟ್‌ಗಳು ನಡೀತಾ ಇವೆ. ಸೊ ಎಲ್ಲೂ ಕೂಡ ತುಂಬಾನೇ ಒಂದು ಒಳ್ಳೆಯ ರೀತಿಯಲ್ಲಿ ಟ್ವಿಸ್ಟ್‌ಗಳು ನಡೀತಾ ಇವೆ. ಸೊ ದರ್ಶನ್ ರವರು ಆದಷ್ಟು ಬೇಗ ಹೊರಬರ್ತಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಒಂದು ಹೊರಬರ್ತಾ ಇವೆ. ಸೊ ಒಂದು ಖುಷಿ ಆಗುತ್ತೆ, ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಏನೂ ತಪ್ಪು ಮಾಡಿಲ್ಲ ಅನ್ನೋದು ಕೂಡ ಒಂದು ಸಾಬೀತಾದ ತಕ್ಷಣ ಸೊ ಅಷ್ಟೊಂದು ದಿನಗಳ ಕಾಲ ಒಂದು ಜೈಲಿನಲ್ಲಿ ಇದ್ದಂಥ ದರ್ಶನ್ ರವರಿಗೆ ಒಂದು ಗುಡ್ ನ್ಯೂಸ್. ಈಗ ಅಭಿಮಾನಿಗಳು ಕೂಡ ತುಂಬಾನೇ ಒಂದು ಖುಷಿಯಾಗಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ದರ್ಶನ್ ರವರಿಗೆ ಬೇಲ್ ಕೇಳುವ ಸಾಧ್ಯತೆಯಲ್ಲಿ ಒಂದು ವಿಫಲರಾಗಿದ್ರು ಒಂದು ವಕೀಲರು. ಸೊ ಈಗ ಗುಡ್ ನ್ಯೂಸ್ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್, ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ, ದರ್ಶನ್ ರವರು ಹೊರ ಬರ್ತಾರೆ ಅಂತಕ್ಕಂಥದ್ರಿಂದ ತುಂಬಾನೇ ಜನರು ಕಾಯ್ಕೊಂಡು ಕೂರ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ತುಂಬಾನೇ ಖುಷಿ ಆಗುತ್ತೆ, ಯಾಕಪ್ಪ ಅಂತಂದ್ರೆ ಇಷ್ಟೊಂದು ಸಾಧನೆಯನ್ನ ಮಾಡಿದಂಥ ದರ್ಶನ್ ರವರು ಸೊ ಈಗಾಗಲೇ ಒಂದು ಒಳಗಿದ್ದಾರೆ. ಸೊ ಒಂದು ಹಲವಾರು ವಕೀಲರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅವರು ಒಳಗಡೆನೆ ಇರಿಸಬೇಕು, ಸೊ ಅವರು ಹೊರಗಡೆ ಬರಬಾರ್ದು ಅನ್ನೋದು ಹಲವು ಒಂದು ವಕೀಲರ ಒಂದು ಅಭಿಪ್ರಾಯವಾಗಿದೆ. ಸೊ ಇಷ್ಟೊಂದು ಜನರ ಅಭಿಪ್ರಾಯವಾಗಿರೋದ್ರಿಂದ ಹಲವು ವಕೀಲರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರ ಅಪರಾಧವಾಗಿದೆ. ಸೊ ಇಷ್ಟೊಂದು ಮಾಡಿದಂಥ ಒಂದು ಜನರು ಸೊ ಯಾವ ರೀತಿಯಾಗಿ ದರ್ಶನ್ ರವರನ್ನ ಒಳಗಡೆ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ದರ್ಶನ್ ರವರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ತುಂಬಾ ಒಬ್ಬ ಒಳ್ಳೆಯ ಮನುಷ್ಯ ಅಂತಕ್ಕಂಥದ್ರ ನಾವು ಇಲ್ಲಿ ಹೇಳ್ಬೋದು. ಸೊ ಹಲವಾರು ಜನರಿಗೆ ಒಂದು ದಾನ ಧರ್ಮಗಳನ್ನು ಕೂಡ ಮಾಡಿದ್ದಾರೆ. ಸೊ ಎಷ್ಟೊಂದು ದಾನ ಧರ್ಮಗಳನ್ನು ಕೂಡ ಹೊರಗಡೆ ಇದ್ದಾಗ ಮಾಡಿದ್ದಾರೆ. ಸೊ ಎಷ್ಟೊಂದು ಪ್ರಾಣಿಗಳನ್ನು ಕೂಡ ಇವರು ಸಾಕಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಸೆಪ್ಟೆಂಬರ್ನಲ್ಲಿ ಇವರಿಗೆ ಬೇಲ್ ಸಿಗಲಿದೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ನಿಜಕ್ಕೂ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಒಂದು ಕೋರ್ಟ್ ಹೇಳಿರೋದಾದ್ರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲಾಗಿ ನೋಡ್ಬೇಕಪ್ಪ ಅಂತಂದರೆ ದರ್ಶನ್ ರವರು ತುಂಬಾನೇ ಒಬ್ಬ ಒಳ್ಳೆಯ ವ್ಯಕ್ತಿ. ಸೊ ಇನ್ನು ದರ್ಶನ್ ರವರಿಗೆ ಒಂದು ಬೇಲ್ ಕೊಡಿಸುವ ಒಂದು ಪ್ರಯತ್ನದಲ್ಲಿ ವಿಫಲರಾಗಿದ್ದರು ಒಂದು ವಕೀಲರು. ಸೊ ಯಾಕಪ್ಪ ಅಂತಂದರೆ ದರ್ಶನ್ ಅವರಿಗೆ ಇನ್ನು ಒಂದು ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ, ಸೊ ಬೇಲ್ಗೆ ಟ್ರೈ ಮಾಡಬೇಡಿ ಅನ್ನೋ ಮಾತನ್ನು ಕೂಡ ಒಂದು ವಕೀಲರು ಹೇಳಿದರು. ಸೊ ಒಂದು ವರ್ಷದೊಳಗಡೆ ದರ್ಶನ್ ರವರ ಕೇಸನ್ನು ಮುಗಿಸಬೇಕು, ಅವರು ಅಪರಾಧಿಯೋ ಅಥವಾ ನಿರಪರಾಧಿಯೋ ಅನ್ನೋದು ಸಾಬೀತಾಗಬೇಕು ಅನ್ನೋದನ್ನ ಒಂದು ದರ್ಶನ್ ರವರ ಪರ ವಕೀಲರು ಹೇಳಿದರು. ಸೊ ಒಂದು ನ್ಯಾಯಾಧೀಶರು ಹೇಳಿದರು. ದರ್ಶನ್ ರವರ ಪರ ವಕೀಲರು ತುಂಬಾನೇ ಒಂದು ಪ್ರಯತ್ನವನ್ನ ಮಾಡಿದ್ರು. ಸೊ ಆದ್ರೂ ಕೂಡ ಒಂದು ಹೊರಬರಲಿಲ್ಲ. ಸೊ ಈಗ ಒಂದು ಅಸಲಿ ಸತ್ಯ ಹೊರಬರ್ತಾ ಇದೆ ಅಂತೆ. ಸೊ ದರ್ಶನ್ ರವರ ಕೇಸ್ನಲ್ಲಿ ತುಂಬಾ ಟ್ವಿಸ್ಟ್ಗಳು ಸಿಗ್ತಾ ಇವೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರು ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ದರ್ಶನ್ ರವರು ಆದಷ್ಟು ಬೇಗ ರಿಲೀಸ್ ಆಗಬಾರ್ದು. ಸೊ ಅವರು ತಪ್ಪನ್ನ ಮಾಡಿದರೆ ಆದಷ್ಟು ಬೇಗ ಒಂದು ಜೀವನಾಂಶವನ್ನ ಅವರು ಜೀವನ ಪರ್ಯಂತ ಒಂದು ಜೈಲಿನಲ್ಲಿ ಕಳಿಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯವಾಗಿದೆ. ಇನ್ನು ಕೆಲವೊಂದಿಷ್ಟು ಜನ ಒಂದು ಆದಷ್ಟು ಬೇಗ ದರ್ಶನ್ ರವರು ಹೊರಬರಬೇಕು. ಸೊ ಅವ್ರು ಮಾಡೋ ತಪ್ಪಿಗೆ ಅವರಿಗೆ ಅರಿವಾಗಿದೆ. ಸೊ ಅಷ್ಟೊಂದು ಅವರೇನು ತಪ್ಪು ಮಾಡಿಲ್ಲ, ಸೊ ಅವರಲ್ಲಿ ಏನೋ ಕೈವಾಡ ಇಲ್ಲ, ಸೊ ಆ ಒಂದು ಕಾರ್ಯಾಚರಣೆಯಲ್ಲಿ ಇವರ ಕೈವಾಡ ಇಲ್ಲ, ಸೊ ಇವರು ತಪ್ಪಿತಸ್ಥರಾಗಿದ್ದಾರೆ. ಸೊ ಅದು ನಿಜ, ಆದರೆ ಅಷ್ಟೊಂದು ಕೈವಾಡ ಇವ್ರದ್ದು ಏನೂ ಇಲ್ಲ ಅಂತಕ್ಕಂಥದ್ದನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ತಾಯಿ ಚಾಮುಂಡಿ ಕಣ್ ತೆರೆದಿದ್ದಾಳೆ, ದರ್ಶನ್ ರವರು ಆದಷ್ಟು ಬೇಗ ಹೊರಬರ್ತಾರೆ ಅನ್ನೋದನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ದರ್ಶನ್ ರವರು ಹೊರಗಡೆ ಬರ್ಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಒಳಗಡೆ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.